ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಇವತ್ತು ನನ್ನ ಜರ್ನಿ ಬಂದ್ಬಿಟ್ಟು ಮಂಡ್ಯ ಸೈಡ್ ಹೊರಟಿದೆ. ಹೆಂಗಿದೆ ಅಂತ ನೋಡೋಣ ಬನ್ನಿ. ಈಗ ನಮ್ಮ ತಂಗಿಯವರು ಫೋನ್ ಮಾಡಿದರು. 3 ದಿನದಿಂದನೇ ಈಶ್ವರನ ದೇವಸ್ಥಾನದ್ದು ಪ್ರತಿಷ್ಠಾಪನೆ ಮಾಡ್ತಾರೆ. ನಮ್ಮೂರಲ್ಲಿ ಜಾತ್ರೆ ಸಡಗರ ತುಂಬ ಚೆನ್ನಾಗಿದೆ, ಬನ್ನಿ ಬನ್ನಿ ಅಂತ. ನಮಗೆ ಬರೋಕ್ಕಾಯ್ತಿಲ್ಲ, ಯಾಕೆ ಅಂದರೆ ಗಾರ್ಮೆಂಟ್ಸ್ಗೆಲ್ಲ ಹೋಗೋದು, PM ಬೈತಾರಂಬ ಭಯ ಜಾಸ್ತಿ ಇತ್ತು. ಹಂಗಾಗಿ ಬರೋಕ್ಕಾಗಲ್ಲ ಅಂತ ಹೇಳಿದೆ. ಇಲ್ಲ, ಅವಳು ಲಾಸ್ಟ್ ಇದ್ದಿದ್ದಾರೆ, ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ಳು. ಹಂಗಾಗ್ಬಿಟ್ಟು PMಗೆ ಏನೋ ಒಂದು ಸುಳ್ಳು ಹೇಳ್ಬಿಟ್ಟು ಇವಾಗ ನಾವು ಊರಿಗೆ ಬಂದಿದ್ದೀವಿ ಫ್ರೆಂಡ್ಸು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು. ಇದು ಊರ ಹೆಸರು ಒಂಬೇಗೌಡ ದಡ್ಡಿ ಅಂತ. ಈ ಊರಿಗೆ ಬಂದಿದ್ದೀವಿ. ಅವ್ರ ಮನೆಗೆ ಹೋದ್ವಿ ಫ್ರೆಂಡ್ಸ್. ಅಲ್ಲಿಗೆ ಹೋಗಿದ ತಕ್ಷಣ ಸ್ವಲ್ಪ ಜ್ಯೂಸು, ವಡೆ, ಊಟ ಎಲ್ಲ ಕೊಟ್ಟರು. ಸ್ವಲ್ಪ ತಿಂದ್ಕೊಂಡು ಕೂತ್ಕೊಂಡು ಆರಾಮಾಗಿ ದೇವಸ್ಥಾನಕ್ಕೆ ಹೋಗೋಣ ಬಿಡಿ ಅಂತ ಅವ್ರು ಹೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ ಫ್ರೆಂಡ್ಸ್. ಅವ್ರು ಈಗ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಅವರಲ್ಲಿ ತುಂಬ ಬಿಸಿಲು, ಅಂದರೆ ತುಂಬ ಬಿಸಿಲಿತ್ತು ಫ್ರೆಂಡ್ಸ್, ಜಾಸ್ತಿನೇ ಇತ್ತು. ನಮ್ಮ ಸೈಡಲ್ಲೇ ಅಂತ ಅಂದ್ಕೊಂಡಿದ್ವಿ ನಾವು, ಬಟ್ ಅವ್ರ ಸೈಡಲ್ಲೂ ಬಿಸಿಲು ತುಂಬಾ ಇತ್ತು. ಆ ಬಿಸಿಲಿಗೆ ಹೊರಗಡೆ ಬರೋಕ್ಕಾಯ್ತಿಲ್ಲ, ಅಷ್ಟೊಂದು ಬಿಸಿಲಿತ್ತು. ಆದರೂ ಪರವಾಗಿಲ್ಲ, ಹೋಗಿ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಮನೆಗೆ ಅಕ್ಕ ತಂಗಿ ಅವರೆಲ್ಲ ಜೊತೆಗೆ ಹೋದ್ವಲ್ಲ, ಹಂಗಾಗ್ಬಿಟ್ಟು ಹೊರಟ್ವಿ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೊರಟ ಮೇಲೆ ಅವ್ರ ಊರಲ್ಲಿ ಚೆನ್ನಾಗಿ ದೇವಸ್ಥಾನ ಕಟ್ಟಿದ್ದು. ಎಲ್ಲ ಊರಲ್ಲೂ ದೇವಸ್ಥಾನ ಕಟ್ತಾರೆ, ಬಟ್ ಅಲಂಕಾರ ಚೆನ್ನಾಗಿ ಮಾಡಿದರು. ದೇವ್ರನ್ನ ಅಲಂಕಾರನೇ ಚೆನ್ನಾಗಿರುತ್ತಲ್ವ, ಕಣ್ಣಿಗೆ ಏನು ಚೆನ್ನಾಗಿ ಕಾಣುತ್ತೋ ಅದನ್ನು ಮಾತ್ರನೇ ಹೇಳಬಲ್ಲೆ ಅಲ್ವಾ. ಹಂಗಾಗಿ ಅಲಂಕಾರ ಸೂಪರಾಗಿ ಮಾಡಿದರು. ಅದನ್ನು ನೋಡಿಕೊಂಡು ನಾನು ತಂಗಿ ಸ್ವಲ್ಪ ಕೂತ್ಕೊಂಡು ಅಲ್ಲೇ ನಿಂತ್ಕೊಂಡು ನೋಡ್ತಾ ಸುತ್ತಮುತ್ತ ನೋಡ್ಕೊಂಡು, ಅಕ್ಕ ನಾನು ಒಂದು ಸೆಲ್ಫಿ ತೊಗೊಂಡ್ವಿ. ನಮ್ಮ ದೊಡ್ಡಕ್ಕ ಮತ್ತು ಎರಡನೇ ಅಕ್ಕ ಅಂತ ಸೆಲ್ಫಿ ತೊಗೊಂಡು ಕೂತ್ಕೊಂಡು ಅಲ್ಲಿಂದ ಮುಂದೆ ಹೊರಟ್ವಿ ಫ್ರೆಂಡ್ಸ್. ಅಲ್ಲಿ ನಾಗರಕಲ್ಲು ಅಂತ ಇದೆ, ಅಲ್ಲಿ ಪೂಜೆ ಮಾಡ್ತಾಯಿದ್ರು. ಅಲ್ಲಿ ಪೂಜೆ ನೋಡ್ಕೊತ ಅವ್ರ ಅತ್ತೆ ಮತ್ತು ನನ್ನ ತಂಗಿಯವರು ಪೂಜೆ ಮಾಡ್ತಾಯಿದ್ರು. ನೋಡಿಕೊಂಡು ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮುಂದೆ ಬಂದ್ವಿ ಫ್ರೆಂಡ್ಸ್. ಅಲ್ಲಿ ಊಟ ಹಾಕ್ತಾಯಿದ್ರು. ಊರಿನ ಜನಕ್ಕೆಲ್ಲ ಊಟ ಕೊಡ್ತಾರೆ, ಮನೇಲಿ ಅಡುಗೆ ಮಾಡೋಂಗಿಲ್ಲ, ಇಲ್ಲಿಯೇ ಬಂದು ಊಟ ಮಾಡಿ ಹೋಗ್ಬೇಕು ಅಂತ ಅನೌನ್ಸ್ಮೆಂಟ್ ಬೇರೆ ಮಾಡ್ತಾಯಿದ್ರು. ಇಲ್ಲಿ ಬೇರೆ ಊಟನೂ ಕೊಡ್ತಾಯಿದ್ರು. ಆಯಿತು ಅಂತ ನಾವು ಊಟಕ್ಕೆ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ಪಾಯಸ ಮತ್ತು ಸಿಹಿ ಬೂಂದಿ, ಕಾಳು ಗೊಜ್ಜು, ಅನ್ನ ಸಾಂಬಾರು ಎಲ್ಲ ಇತ್ತು ಫ್ರೆಂಡ್ಸ್. ಅದನ್ನು ತಿಂದ್ಕೊಂಡು ನಾವು ಮನೆ ಕಡೆ ಬಂದ್ವಿ ಫ್ರೆಂಡ್ಸ್. ಮನೆಗೆ ಬಂದಮೇಲೆ ಅವಳು ಹೊಲ್ದ ಹತ್ರ ಕರ್ಕೊಂಡು ಹೋಗ್ತೀನಿ ಬರ್ರಿ, ನಮ್ಮ ಹೊಲ ನೋಡ್ಕೊಂಬನ್ನಿ ಅಂತ. ನಾನು ಆಲ್ರೆಡಿ ಒಂದು ಸಲ ಬಂದಾಗ ಇವ್ರ ಹೊಲ ಎಲ್ಲ ನೋಡಿದ್ದೆ. ಇವಾಗ ಬನ್ನಿ ಅಂತ ಕರ್ಕೊಬಂದು, ಅವಾಗ ಬಂದಾಗ ಕಾಲುವೆಲಿ ನೀರು ಹೋಯ್ತಾಯಿದ್ವು. ಈಗ ಬಂದಾಗ ಕಾಲುವೆಲಿ ನೀರೇ ಇರಲಿಲ್ಲ, ತುಂಬ ಬೇಜಾರಾಗೋಯಿತು. ಈ ಬಂದಿದ್ದೆ ಕಾಲುವೆಲಿ ಆಟ ಆಡೋಣ ಅಂತ, ನೀರಲ್ಲಿ ಅಂತ ಬಂದೆ, ಬಟ್ ನೀರಲ್ಲಿ ಆಡೋಕ್ಕೆ ಟೈಮ್ ಸಿಗಲಿಲ್ಲ. ಅಲ್ಲಿದ್ದ ಮಾವಿನ ಮರ, ಕಬ್ಬು ನೋಡಿಕೊಂಡು, ಫೇಮಸ್ ಕಬ್ಬು ಅಲ್ವಾ, ಅಲ್ಲೆಲ್ಲ ಅದನ್ನೆಲ್ಲ ನೋಡಿಕೊಂಡು ಅಲ್ಲೊಂದು 2 ರೀಲ್ಸ್ ಮಾಡಿಕೊಂಡು ಬಂದೆ ಫ್ರೆಂಡ್ಸ್. ಬಂದ ತಕ್ಷಣ ಮನೆ ಹತ್ರ ಎಲ್ಲ ಬ್ಯಾಗ್ ತೊಗೊಂಡು ಹೊರಟ್ವಿ. ಅವ್ರ ಅತ್ತೆ ಹೇಳ್ಬಿಟ್ಟು ಮನೆಗೆ ಹೋಗಿ ಬರ್ತೀವಿ ಅಂತ ಹೇಳಿ ಹೊರಟ್ವಿ ಫ್ರೆಂಡ್ಸ್. ಇಲ್ಲಿಗೆ ನಮ್ಮ ವಿಡಿಯೋ ಈಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ.